ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಏನ್ ಮಾವ ಇವರೆಲ್ಲ ನಮ್ಮನೆ ಮುಂದೆ ಯಾಕೆ ನಿಂತಿದ್ದಾರೆ? ಹೇಳ್ತೀನಿ ಪರ ಹೇಳ್ತೀನಿ. ಏನ್ ವಿಷಯ? ಅಯ್ಯೋ ಪಾರಕ್ ಬೇರೆ ಅವಳು ಬಸ್ರಿ ಏನದೇ ಗೊತ್ತಿಲ್ಲ, ಹೆಂಗಪ್ಪ ಹೇಳೋಣ? ಪಾರು ಒಂದ್ ನಿಮಿಷ ಇಳಿಬೇಡ, ಅಲ್ಲೇ ಇರೋ. ನಿಧಾನಕ್ಕಿಳಿ. ಕಾಂಪೌಂಡ್ ಆಡ್ದಂಗೆ ಜಬಕ್ಕಂತ ಜಿಗಿತ್ಯಾ? ನಾನು ಯಾವಾಗ್ಲೂ ಹಿಂಗೆ ತಾನು ಹೇಳಿಯೋದು. ಹಳೆ ದಿನ ಹಳೆ ತರ ಪಾರು, ಇದು ಹೊಸ ದಿನ, ಎಲ್ಲ ಹೊಸ ತರ. ಏನ್ ಮಾವ ನೀನು ಆಗಿಂದ ಒಗಟೊಗಟಾಗಿ ಮಾತಾಡ್ತಿದ್ಯಾ? ಏನು ಅಂತಾನು ಹೇಳ್ತಾ ಇಲ್ಲ. ನೀ ಹೇಳ್ತೀನಿ ಇರು, ಈ ಸಮಾಧಾನವಾಗಿ ನಿಧಾನವಾಗಿ ಬಾ. ಬಾ, ನಾ ಹೇಳ್ತೀನಿ ನಿಧಾನಕ್ಕೆ ಬಾ. ನೋಡ್ಬೇಡ, ಕಣ್ಣ ಹೆಸರೈತದೆ, ಮೇಲಕು ಮೇಲಕು. ಏನ್ ಶಿವು ಹೇಳ್ದೆ ಕೇಳ್ದೆ ಎಲ್ಲ ಮುಗಿಸ್ಬಿಟ್ಟಿದ್ಯಾ? ಹೇಳಿ ಕೇಳಿ ಮಾಡೋದಕ್ಕೆ ಇದೇನ ಅಡ್ಗೆನೆಯ? ಏನ್ ಮಾವ ಹೇಳ್ತಿದಾರ ಅವರು? ಹೇಳ್ತೀನಿ ಬಾ ಬಾ ಬಾ. ಶಿವು ಯಾವಾಗ ಸಿಹಿ ಊಟ? ಆ ಅಮ್ಮ ಅಡಿಗೆ ಅಂದ ತಕ್ಷಣ ನೀನ್ ಸಿಹಿ ಊಟ ಅಂದ್ಬಿಟ್ಟ. ಸಿಹಿ ಊಟನಾ? ಏನ್ ಮಾವ, ಏನ್ ಸ್ಪೆಷಲ್? ಸ್ಪೆಷಲ್ ಐತೆ, ಹೇಳ್ತೀನಿ, ಎಲ್ಲ ಹೋಳಿಕೋದ್ಮೇಲೆ ಹೇಳ್ತೀನಿ ನಡಿ. ಅಣ್ಣಂದ್ರ ಅಕ್ಕಂದ್ರ ಆಮ್ಯಾಗ ಸಿಗ್ತೀನಿ. ನಿಮ್ ಸಾಕಾರ ಬೆಂಬಲ ಪಿರುತಿಗೆ ತುಂಬಾ ಥ್ಯಾಂಕ್ ಯು. ಆಮ್ಯಾಕೆ ಹೊರಗಡೆ ಹೋಗ್ಬಿಟ್ಟು ಏನೇನೋ ಹೇಳ್ಬಿಟ್ಟು ತಲೆ ತಂದ್ಬಿಟ್ಟಿರ. ಹೋಗಿ ಕಣ್ಣ ಸೈತದ, ಬಾ 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 ಬಾ. ಏನ್ ಮಾವ ನೀನು ಆಗ್ಲಿಂದ ನಾನು ಕೇಳ್ತಿದ್ದೀನಿ, ನನಗ್ ಮಾತ್ರ ಬಾ 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 ಅಂತಿದ್ಯಾ, ಅವ್ರಿಗೆಲ್ಲ ಹೋಗು ಹೋಗು ಅಂತಿದ್ಯಾ. ಏನ್ ವಿಷಯ ಅಂತಾನು ಹೇಳ್ತಾ ಇಲ್ಲ. ಅದು ಏನ್ ಮಾಡೋಣ ಪಾರು, ಬರೋರು ಹೇಳ್ಬಿಟ್ಟು ಬರಕ್ಕಿಲ್ಲ, ಹೋಗೋರು ಹೇಳ್ಬಿಟ್ಟು ಹೋಗಕ್ಕಿಲ್ಲ. ನಂಗೆ ಏನ್ ಹೇಳ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ಬಿಡು. ಬಾ ನಿಧಾನಕ್ ಬಾ, ಹುಷಾರಾಗಿ ಬಾ, ನಾ ಹೇಳ್ತೀನಿ. ಬಾ ಹುಷಾರ್, ಮೇಲೆ ಹುಷಾರ್, ಮೆತ್ತಿಗೆ ಮೆತ್ತಿಗೆ. ಬಿಡು ಮಾವ, ಬರ್ತೀನಿ. ಮೆತ್ತಗ್ ಬರೋ. ಬರ್ತಾನವ್ವ ಭೂಪ ಈ ಬಂಗಾರಿ ಮಡಿಲಿನಲಿ, ಮುತ್ತು ರತ್ನದಂತೆ ಬೆಳ್ಳಿ ಬೊಂಬೆಯಂತೆ ನಮ್ ಶ್ರೀವಣ್ಣನ್ ವಂಶದಲ್ಲಿ. ಭೂಪಾನ ಯಾವನ್ ಮಾವ ಅವನು? ಅವಾಗಿಂದ ಕೇಳ್ತಾನೆ ಇದ್ದೀನಿ, ಏನು ಹೇಳ್ತಾನೆ ಇಲ್ವಲ್ಲ ನೀನು? ಹೇಳ್ತೀನಿ ಮನೆಯವರೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ದೀರಾ. ನನಗೂ ಏನಾದ್ರೂ ಕೊಡಿ, ನಾನೇನೋ ಮಾಡ್ತೀನಿ. ಅದೇನ್ ನಡೀತಿದೆ ಅಂತ ಯಾರಾದ್ರೂ ಏನಾದ್ರೂ ಹೇಳ್ಬಾರ್ದಾ? ನಮ್ಮ ಆಸೆನ ಈಡೇರಿಸೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ಫೈನಲಿ ನಮ್ಮನೆಗೊಂದು ಮುದ್ದು ಪಾಪ ಬರ್ತಿದೆ. ರಾಣಿ ಯಾವಾಗ್ಲೂ ಕಣವರಿಸ್ತಾ ಇದ್ರು, ಅದು ಇವತ್ತು ಆಗೋಯ್ತು. ದೇವ್ರು ಒಳ್ಳೇದು ಮಾಡ್ಲವ. ಮನೆಗೆ ಪಾಪುನ? ಏನ್ ಮಾವ ಇದು? ಏನು ಗೊತ್ತಿಲ್ದವ್ರ ತರ ಮಾತಾಡ್ತಾಳೆ. ಅದಕ್ಕೆ ನಾನು ಇವಾಗ್ಲೇ ಹೇಳ್ತಾ ಇದ್ದೀನಿ, ಮನೆಗ್ ಮಗು ಬಂದ್ಮೇಲೆ ಅದಕ್ಕೆ ಹೆಸರಿಡೋದು ನಾನೇ. ಅದೆಲ್ಲ ಗೊತ್ತಿಲ್ಲ, ಮಗು ಹುಟ್ಟಿದ್ಮೇಲೆ ಅದಕ್ಕೆ ಫಸ್ಟ್ ಬಟ್ಟೆ ನಾನೇ ಹಾಕ್ಬೇಕು. ಅದಕ್ಕೆ ಲಾಲಿ ಹಾಡೋದು ನಾನೇ. ಹಂಗಾರೆ ನಾನು ಮಗುಗೆ ಪಿಪಿ ಊತೀನಿ. ನನ್ ಮೊಮ್ಮಗಳು ಬರ್ತಾಳೆ, ಜೋಪಾನವಾಗಿ ಕೊಟ್ಬಿಡವ. ಏನ್ ಹೇಳ್ತಿದಾರೆ ಇವ್ರು ಹೇಳ್ತಿರೋದು ನಿಜಾನ ಸುಳ್ಳ? ನಾನು ಡಾಕ್ಟರು, ನಾನು ಗರ್ಭಿಣಿ ಆದ್ರೆ ನಿಮ್ಮೆಲ್ಲರಿಗಿಂತ ಮೊದಲು ನನಗೆ ಗೊತ್ತಾಗುತ್ತೆ. ನಾನು ಗರ್ಭಿಣಿ ಅಲ್ಲ ಮಾವ, ನಿಮ್ಗೆಲ್ಲ ಯಾರೋ ತಪ್ಪಾಗಿ ಹೇಳಿದ್ದಾರೆ. ನಿಜ ಅನ್ಕೊಂಡ್ ಜಾತ್ರೆನೇ ಮಾಡ್ಬಿಟ್ನಲ್ಲಪ್ಪ, ಇವಾಗ ಏನ್ ಮಾಡ್ಲಿ ನಾನು? ಶಿವು ಬರವ, ಏನಾಯ್ತ್ರವ? ತಲೆ ಮೇಲೆ ಕೈ ಹೊತ್ಕೊಂಡು ಕುತ್ಕೊಳ್ಳೋ ಅಂತದ್ ಏನಾಗಿದೆ ಈಗ? ಅಣ್ಣ
ಬೇಕಿದ್ರೆ ಹೆಸರಿಡೋದು ಲಾಲಿ ಹಾಡೋದೆಲ್ಲ ನೀವೇ ಮಾಡಿ. ಸುಮ್ಮನೆ ಜೊತೆಗೆ ನಾವು ಸಪೋರ್ಟಿಗೆ ಇರ್ತೀವಿ. ಅದಕ್ಕೆ ಯಾರು ಇಷ್ಟೊಂದು ಬೇಜಾರು ಮಾಡ್ಕೊಂತಾರಾ? ಅಯ್ಯೋ, ನಾ ನಿಮ್ಗೆ ಹೆಂಗೆ ಹೇಳೋಣ ಅಂತಾನೇ ಅರ್ಥ ಆಯ್ತಿಲ್ಲ. ಅರ್ಥ ಆಗೋಂಗೆ ಹೇಳಪ್ಪ. ಅಪ್ಪಯ್ಯ, ಆಸನೇ ತಕ ಬಂದಿಲ್ಲ. ನೀವು ನೋಡಿದ್ರೆ ತುಪ್ಪ ಕಾಯಿಸ ಮಾತಾಡ್ತಿದ್ದೀರಾ. ಅಂದ್ರೆ ಕೂಸೆ ಹುಟ್ಟಿಲ್ಲ, ಗುಲಾಬಿ ಹೋಲಿಸ್ತಾರ. ಇದು ಅರ್ಥ ಆಗ್ಲಿಲ್ಲ. ಪಾರು, ಇವ್ರಿಗೆ ಅರ್ಥ ಹಂಗೆ ನೇರವಾಗಿ ಹೇಳ್ಬಿಡೋಣ. ನಾನು ಈ ಸಂದರ್ಭದಲ್ಲಿ ಹೇಳೋದೇನೆಂದ್ರೆ, ಪಾರು ಗರ್ಭಿಣಿ ಅಲ್ಲ ಅನ್ನೋದನ್ನ ಅವಳೇ ಹೇಳ್ತಾವಳೆ. ಈ ಕೂಡಲೇ ನೀವೆಲ್ಲರೂ ನಿಮ್ಮ ಸಂಭ್ರಮಾಚರಣೆಯನ್ನ ನಿಲ್ಲಿಸಬೇಕಾಗಿ ಈ ಸಂದರ್ಭದಲ್ಲಿ ನಾನು ಅಂತಕ್ಕಂಥದ್ದನ್ನ ಹೇಳಕ್ಕೆ ಇಷ್ಟಪಡ್ತೀನಿ. ಅಯ್ಯೋ, ಯಾಕೆಲ್ರು ಬೇಜಾರಾಗ್ತಿದ್ದೀರಾ? ಅಲ್ಲ, ಮೊದಲು ಈ ವಿಷಯ ಹೇಳಿದ್ ನಿಮ್ಗೆ ಯಾರು? ನನಗಂತೂ ವಿಷಯನೇ ಗೊತ್ತಿರ್ಲಿಲ್ಲ. ಮಾವ ಹೇಳ್ದಾಗ, ನೀವೆಲ್ಲರೂ ಹೇಳ್ದಾಗ್ಲೇ ಗೊತ್ತಾಗಿತ್ತು. ನೋಡಿ, ನೆಕ್ಸ್ಟ್ ಟೈಮು ನಾನೇ ಈ ವಿಷಯನ ಹೇಳೋವರೆಗೂ ನೀವು ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡೋ ಹಂಗಿಲ್ಲ. ಹೋಗ್ಲಿ ಬಿಡಿ ಅದಕ್ಕೆ. ಒಂದು ಸ್ವಲ್ಪ ಹೊತ್ತಾದ್ರೂ ಆ ಖುಷಿಲಿ ಜೀವಿಸ್ ಬಂದ್ವಿ. ನೋಡಿದ್ರ, ಅದಕ್ಕೆ ಹೇಳೋದು, ಏನೇ ವಿಷಯ ಆಗಲಿ ಈ ಪೂರ್ವಪಾರ ಯೋಚನೆ ಮಾಡದೆ ಸುಮ್ಕೆ ಮುಂದುವರೆದು ಬಿಡ್ಬಾರ್ದು. ಒಂದು ಒಳ್ಳೆ ನೀತಿ ಸಿಕ್ತಾ, ನೀತಿ ತಗೊಂಡು ಉಪ್ಪಿನಕಾಯಿ ಹಾಕೊಂಡು ನೆಕ್ಕನ ಸುಳ್ಳಾಗಿರೋದನ್ನ ನಿಜ ಮಾಡಿ ತೋರ್ಸು ಮತ್ತೆ. ಆದ್ರೂ ನನಗೆ ಗೊತ್ತಾಗ್ತಿರೋ ವಿಷಯ ಒಂದೇ, ನಾನ್ ಪ್ರೆಗ್ನೆಂಟ್ ಆಗಿದ್ದೀನಿ ಅಂತ. ವಿಷಯ ಯಾರು ಹೇಳಿದ್ದು? ಅಯ್ಯೋ, ಅದಕ್ಕೆ ಗುಂಡು ಹೇಳಿದ್ದು. ಹಸಿ ನನ್ನ ಹತ್ರ ಅದೇನೋ ಸ್ಪೆಷಲ್ ವಾಚ್ ಇದೆಯಂತಲ್ಲ, ಸ್ಮಾರ್ಟ್ ವಾಚ್, ಅದ್ರಲ್ಲಿ ನೋಡಿ ಹೇಳಿದ್ನಂತೆ ನೀನ್ ಪ್ರೆಗ್ನೆಂಟು ಅಂತ. ಸ್ಮಾರ್ಟ್ ವಾಚ್ ಇಂದ ಪ್ರೆಗ್ನೆನ್ಸಿ ಕಂಡುಹಿಡಿಯೋದಾ? ಸ್ಮಾರ್ಟ್ ವಾಚ್ ಇಂದ ಪ್ರೆಗ್ನೆನ್ಸಿ ಕಂಡುಹಿಡಿಯೋದಕ್ಕೆ ಸೈಂಟಿಫಿಕಲಿ ಸಾಧ್ಯನೇ ಇಲ್ಲ. ಆದ್ರೂ ನಿಮ್ಮ ಫೀಲಿಂಗ್ಸ್ ಹರ್ಟ್ ಮಾಡಿಬಿಟ್ಟೆ. ರಿಯಲಿ 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 ಸಾರಿ. ನಂದು ಅದೇ. ಆಯ್ತು ಬಿಡಿ, ಇನ್ನೇನು ಮಾಡೋದು. ಪಾಪರು ಹೋಗುಮ್ಮ. ನಿಧಾನಕ್ಕೆ ಬರು, ನಿಧಾನಕ್ಕೆ. ಅಕ್ಕ, ಯಾರ್ಯಾರು ಸೆಲೆಬ್ರೇಷನ್ ಮಾಡ್ಬೇಕು ಅನ್ಕೊಂಡಿದ್ರು ಅವರಿಗೆಲ್ಲ ನಿಜ ಹೇಳ್ಬಿಡ್ಬೇಕಷ್ಟೇ. ಈಗ ಅವ್ರಿಗೇನೋ ಹೇಳೋಣ, ಆದ್ರೆ ಈ ಸೀನಾ ನಮ್ಗೆಲ್ಲ ರಾಂಗ್ ಇನ್ಫಾರ್ಮೇಶನ್ ಕೊಟ್ಕೊಂಡು ತಿರ್ಗಿದಾನಲ್ಲ, ಇದೇನಾದ್ರೂ ಮಾದಪ್ಪಣ್ಣಂಗೆ ಗೊತ್ತಾಗಿ ಅವ್ನು ಮಾದಪ್ಪಣ್ಣನ ಕೈಲಿ ಸಿಕ್ಕಿ ಅದೇನಾಗ್ಬೋದು ಅಂತ ಇಮ್ಯಾಜಿನ್ ಮಾಡಿದ್ರೆ ನರ್ಕ ಹಿಂಗ್ ಪಾಸ್ ಆಗ್ಬಿಡುತ್ತೆ. ಸೀನಾ, ನಿನ್ನ ದೇವ್ರೇ ಕಾಪಾಡ್ಬೇಕು. ನಮ್ಮ ಮನೆ ದೀಪ